ಹಿಮಾಚಲ ಪ್ರದೇಶದಲ್ಲಿ ಬಿಟ್ಟು ಬಿಡದೆ ರೌದ್ರಾವತಾರವನ್ನು ತೋರ್ತಾ ಇದ್ದಾನೆ ವರುಣ. ಮೇಘಸ್ಫೋಟ ನಿಂತನೇ ಇಲ್ಲ, ಮಳೆನೇ ನಿಲ್ತಾ ಇಲ್ಲ, ಆಕಾಶಕ್ಕೆ ತೂತು ಬಿದ್ದಿದೆಯೇನೋ ಅನ್ನೋ ಹಾಗೆ ಯದ್ವಾ ತದ್ವಾ ಮಳೆಯಾಗಿದೆ. ಇದರಿಂದ ಭಾರಿ ಅನಾಹುತ ಕೂಡ ಆಗಿದೆ. ಮಂಡಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಭಾರಿ ಮಳೆಗೆ ಮೃತಪಟ್ಟವರ ಸಂಖ್ಯೆ 75ಕ್ಕೆ ಏರಿಕೆಯಾಗಿದೆ. ಮಂಡಿ ಮತ್ತು ಚಂಬಾ ಜಿಲ್ಲೆಗಳಿಗೂ ಮೋಡ ಸ್ಫೋಟದ ಘಟನೆಗಳು ವರದಿಯಾಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಪ್ರವಾಹದಲ್ಲಿ ಕೊಚ್ಚಿ ಹೋದ ಜನರಿಗಾಗಿ ರಕ್ಷಣಾ ತಂಡಗಳು ಹುಡುಕಾಟವನ್ನು ಮುಂದುವರೆಸಿವೆ. ಗುಡ್ಡಗಾಡು ಪ್ರದೇಶದಲ್ಲಿ ಮಳೆ, ಭೂಕುಸಿತ, ದಿಢೀರ್ ಪ್ರವಾಹ ಮತ್ತು ಮೇಘಸ್ಫೋಟದಿಂದ ಒಂದು ರೀತಿ ನರಕ ಸೃಷ್ಟಿಯಾಗಿದೆ. ಕಳೆದ 24 ಗಂಟೆಗಳಲ್ಲಿ ಹಮೀರ್ಪುರ ಜಿಲ್ಲೆಯ ಅಘರ್ನಲ್ಲಿ ಅತಿ ಹೆಚ್ಚು 110 ಮಿಲಿಮೀಟರ್ ಮಳೆಯಾಗಿದೆ. ಪ್ರವಾಹ ಪೀಡಿತ ಜನರಿಗೆ ಅಗತ್ಯ ನೆರವು ಪೂರೈಸೋದಕ್ಕೆ ಕೂಡ ಅಡ್ಡಿಯಾಗ್ತಾ ಇದೆ. ಇನ್ನು ಜೂನ್ 30ರ ರಾತ್ರಿ ರಣಭೀಕರ ಪ್ರವಾಹದಲ್ಲಿ ಹಲವು ಮನೆಗಳು ಕೊಚ್ಚಿಕೊಂಡು ಹೋಗಿದ್ದು, ಈ ವಿನಾಶಕಾರಿ ಪ್ರವಾಹದಲ್ಲಿ ಇಡೀ ಕುಟುಂಬವನ್ನು ಕಳೆದುಕೊಂಡು 11 ತಿಂಗಳ ಹೆಣ್ಣುಮಗು ಒಂದು ಅನಾಥವಾಗಿದೆ. ಪವಾಡ ಸದೃಶ ಎಂಬಂತೆ ಮಗು ನಿಖಿತಾ ಬದುಕುಳಿದಿದೆ. ಸೆರಾಜ್ ಕ್ಷೇತ್ರದಲ್ಲಿ ಈ ಘಟನೆ ನಡೆದಿದ್ದು, ಭಾರೀ ಮಳೆಯಿಂದ ಉಂಟಾದ ಪ್ರವಾಹದಲ್ಲಿ ಶಿಶುವಿನ ಪೋಷಕರು ಮತ್ತು ಅಜ್ಜಿ ಎಲ್ಲ ಕೊಚ್ಚಿಕೊಂಡು ಹೋಗಿದ್ದಾರೆ. ಇನ್ನು ಮಂಡಿಯಲ್ಲಿ ಪ್ರವಾಹಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಸಂಸದೆ ಕಂಗನಾ ರನೌತ್ ಪ್ರವಾಹ ಪೀಡಿತ ಸ್ಥಳಗಳಿಗೆ ತೆರಳಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ದಾರೆ. ಇನ್ನು ಅಮೆರಿಕದ ಟೆಕ್ಸಾಸ್ನಲ್ಲಿ ಭೀಕರ ಪ್ರವಾಹ ಉಂಟಾಗಿ 59 ಜನ ಅಸುನೀಗಿದ್ದಾರೆ. ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. 800 ಜನರನ್ನು ರಕ್ಷಣೆ ಮಾಡಲಾಗಿದೆ. ನಮ್ಮ ರಾಜ್ಯದಲ್ಲೂ ಕೂಡ ಮಳೆಯಿಂದ ಅನಾಹುತಗಳಾಗಿವೆ. ಆದರೆ ನಮ್ಮ ರಾಜ್ಯವನ್ನು ಹಿಮಾಚಲ ಪ್ರದೇಶಕ್ಕೆ ಕಂಪೇರೆ ಮಾಡಬೇಡಿ. ಅಲ್ಲಿಯ ಅನಾಹುತಗಳೇ ಬೇರೆ ಬೇರೆ. ನೋಡಿ, ಆ 11 ತಿಂಗಳ ಮಗುವೊಂದು ಪಾಪ ಅನಾಥವಾಗಿರೋ ದೃಶ್ಯವನ್ನು ನೋಡ್ತಾ ಇದ್ದೀರಾ. ನೆನ್ನೆ ಇದ್ದ ಹಳ್ಳಿ ಇವತ್ತಿಲ್ಲ. ಆ ಹಳ್ಳಿಯಲ್ಲಿದ್ದ ಮನೆಗಳು ಎಲ್ಲವೂ ಪ್ರವಾಹಕ್ಕೆ ಕೊಚ್ಕೊಂಡು ಹೋಗಿದೆ. ಇಲ್ಲೊಂದು ಹಳ್ಳಿ ಇತ್ತ, ಇಲ್ಲಿ ಜಮೀನಿತ್ತ, ಇಲ್ಲಿ ಬೆಳೆ ಬೆಳೀತಾ ಇದ್ರ, ಏನೂ ಗೊತ್ತಾಗದ ಪರಿಸ್ಥಿತಿ. ಕಳೆದ ವರ್ಷ ಕೇರಳದಲ್ಲಾಯ್ತಲ್ಲ, ಅದೇ ರೀತಿ ಪರಿಸ್ಥಿತಿ ಈಗ ಹಿಮಾಚಲ ಪ್ರದೇಶದಲ್ಲಿ ಕಳೆದ 15-20 ದಿವಸದಿಂದ ಆಗ್ತಾ ಇದೆ. ಕಣಿವೆ ಪ್ರದೇಶಗಳಲ್ಲಂತೂ, ಗುಡ್ಡಗಾಡು ಪ್ರದೇಶದಲ್ಲಂತೂ ವಿಪರೀತವಾದ ಮಳೆ. ಆ ಜಲತಾಂಡವಕ್ಕೆ ಸಿಕ್ಕಿ ಜನ, ಜಾನುವಾರುಗಳು, ಮನೆ, ರಸ್ತೆ, ಸೇತುವೆ ಒಂದಾ ಎರಡ ಎಲ್ಲ ಕೊಚ್ಕೊಂಡು ಹೊರಟೋಗಿದೆ. ಆ ರಾಜ್ಯವನ್ನು ಪುನರ್ನಿರ್ಮಾಣ ಮಾಡಬೇಕು ಅಂತಂದ್ರೆ ಇನ್ನೂ ಸಾಕಷ್ಟು ವರ್ಷಗಳು ಬೇಕಾಗುತ್ತೆ. ಅಷ್ಟು ಅನಾಹುತ ಆಗಿದೆ. ಒಟ್ಟಿನಲ್ಲಿ ಎಲ್ಲವನ್ನ ಕಳ್ಕೊಂಡು ಜನ ಬೀದಿಗೆ ಬಿದ್ದಿದ್ದಾರೆ, ಅನಾಥರಾಗಿದ್ದಾರೆ. ಇದು ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಲ್ಲಿ. ನೋಡಿ, ಅದೊಂದು ಜಿಲ್ಲೆಯಲ್ಲೇ ಸಾವಿನ ಸಂಖ್ಯೆ 75ಕ್ಕೆ ಏರಿಕೆಯಾಗಿದೆ. ಒಂದು ಜಿಲ್ಲೆಯಲ್ಲಿ ಅದು ಏನು ಗೊತ್ತಾಗಿ ಶವಗಳು ಸಿಕ್ಕಿರೋದು. ಇನ್ನೂ ಅನೇಕರು ನಾಪತ್ತೆಯಾಗಿದ್ದಾರೆ. ಅವ್ರು ಎಲ್ಲಿದ್ದಾರೆ, ಏನು ಎತ್ತ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈ ಸಾವಿನ ಸಂಖ್ಯೆ ಇನ್ನಷ್ಟು ಏರಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಪರಿಸ್ಥಿತಿ ತುಂಬ ವಿಕೋಪಕ್ಕೆ ಹೋಗಿದೆ. ಇದು ನೀವು ನೋಡ್ತಾ ಇರ್ತಕ್ಕಂಥದ್ದು ಟೆಕ್ಸಾಸ್, ಅಮೆರಿಕದ ಟೆಕ್ಸಾಸ್ ವಿಜುವಲ್ಸ್ ನೀವು ನೋಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಭೀಕರ ಪ್ರವಾಹ ಉಂಟಾಗಿ 59 ಜನ ಇಲ್ಲೂ ಕೂಡ ಅಸುನೀಗಿದ್ದಾರೆ. ಕೇವಲ ಭಾರತ ಅಂತಲೇ ಅಲ್ಲ, ಅಮೆರಿಕದಲ್ಲೂ ಅದೇ ಪರಿಸ್ಥಿತಿ. ನಾಪತ್ತೆಯಾದವ್ರಿಗೋಸ್ಕರ ಶೋಧ ಕಾರ್ಯ ಮುಂದುವರೆದಿದೆ. ಒಂದು 800 ಜನರನ್ನು ಅಲ್ಲಿ ಅವರು ರಕ್ಷಣೆ ಮಾಡಿಕೊಂಡಿದ್ದಾರೆ ಅಂತ ಕೂಡ ಸದ್ಯಕ್ಕೆ ಮಾಹಿತಿ ಬರ್ತಾ ಇದೆ. ಈ ದೃಶ್ಯಾವಳಿಗಳು ಅಮೆರಿಕದ ಟೆಕ್ಸಾಸ್ನಲ್ಲಿ. ಅಲ್ಲೂ ಕಡಿಮೆ ಏನಿಲ್ಲ, ಒಂದು 59-60 ಜನ ಮೃತಪಟ್ಟಿದ್ದಾರೆ ಪ್ರವಾಹಕ್ಕೆ. ಭೀಕರ ಪ್ರವಾಹ. ಈ ಸರ್ತಿಯಂತೂ ಮಳೆ ಎಲ್ಲೆಲ್ಲಿ ಯಾವ್ಯಾವ ಅನಾಹುತಗಳನ್ನ ಉಂಟು ಮಾಡುತ್ತೆ ಅಂತ ಅಂದಾಜು ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲಿ ಕಡಿಮೆ ಪ್ರಮಾಣದ ಮಳೆ ಆಗುತ್ತೆ ಅಂದ್ಕೊಂಡಿದ್ದಾರೆ, ಅಲ್ಲೆಲ್ಲ ವಿಪರೀತವಾದ ಮಳೆಯಾಗಿದೆ. ವಿಪರೀತವಾದ ಮಳೆ ಆಗಬೇಕಾದ ಪ್ರದೇಶದಲ್ಲಿ ಮಳೆನೇ ಇಲ್ಲ. ಹೀಗೆ ಬೇರೆ ಬೇರೆ ಸಮಸ್ಯೆಗಳನ್ನು ತಂದೊಡ್ಡಿದೆ.